ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ಡೇ ನಾವು ಡೆಲ್ಲಿಲಿಂದ ಡೈರೆಕ್ಟ್ ಪಠಾಣ್ಕೋಟ್ ಹೊಡಿಯೋಣ ಅಂತ ಅಂದ್ಕೊಂಡಿದ್ದೀವಿ. ನನ್ನ ಫ್ರೆಂಡ್ಸ್ ಬಂದಿದ್ದಾರೆ, ಇಲ್ಲಿ ನೋಡ್ಬೋದು ನೀವು. ಫುಲ್ ರಶ್ ಅದ, ಫುಲ್ ಬಿಸಿಲು ಅದ, 50 ಡಿಗ್ರಿ ಮೇಲೆ ಅದ ಇಲ್ಲಿ ಬಿಸಿಲು. ಏನು ಮಾಡೋಕ್ಕೆ ಬರಲ್ಲ, ಮತ್ತು ರೈಡ್ ಮಾಡ್ಬೇಕಂದ್ರೆ ಮಾಡಲೇಬೇಕಲ್ಲ. ಸೊ ನೋಡ್ರಿ, ಮತ್ತೆ ಹೋಗೋಣ. ರಾತ್ರಿ ಅಂತೂ ಹೊಡೆಯೋಕ್ಕಾಗಲ್ಲ ಗಾಡಿ, ಎಷ್ಟದ ಡೇ ಹೊಡೆದ್ಬಿಡ್ಬೇಕು. ಬಿಸಿಲೂ ಫುಲ್ ಜಗ್ಗಿ ಅವ, ಸೊ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಜರ್ನಿ ಅದು ಇದು ನಿಮಗೆ ಕಾಶ್ಮೀರ ಟು ಕನ್ಯಾಕುಮಾರಿ ಹೈವೇ ಸಿಗುತ್ತಲ್ಲ, ಅದೇ ಲೈನ್ ಇದು. ಈ ಅಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಒಂದೇ ಹೈವೇ ಇಲ್ಲಿಂದ ಹೋಗೋದು. ಸೊ ನಾವು ಪಾನಿಪತ್ ಆಮೇಲೆ ಚಂಡೀಗಢದಿಂದ ಮುಂದೆ ಶ್ರೀನಗರ್ಗೆ ಹೋಗಬೇಕು, ಜಮ್ಮು ಶ್ರೀನಗರ್. ವಿಝಿ ರೋಡ್ ಅದು ಇದು ಫುಲ್, ಅಂದರೆ ಹೆಂಗೆ ಬೇಕಂಗೆ ಲೈನ್ ಟು ಲೈನ್ ಹೋದರೆ ಓಕೆ. ಬಟ್ ಇವರೆಲ್ಲ ಇಂಡಿಕೇಟ್ರ್ ಹಾಕಲ್ಲ, ಏನು ಹಾಕಲ್ಲ, ಡೈರೆಕ್ಟ್ ಬಂದುಬಿಡ್ತಾರೆ ಸೈಡಿಗೆಲ್ಲ. ಅದೊಂದೇ ಪ್ರಾಬ್ಲಮ್ ಇರೋದು. ಹಂಗೆ ನೋಡಿ, ಇವತ್ತು ಬಿಸಿಲು ಜಗ್ಗಿ ಅದ ಈ ಕಡೆ ನಮ್ಮ ಕಡೆ ಕಂಪೇರ್ ಮಾಡಿದ್ರೆ ಭಾಳ ಬಿಸಿಲು ಅದಿಲ್ಲಿ. ನನಗೆ ಡೆಲ್ಲಿ ಔಟ್ಸ್ಕಟ್ ಬರೋಕ್ಕೆ ಏನಿಲ್ಲ ಅಂದರೂ 3 hours ಬೇಕಾಗಿತ್ತು, ಅಷ್ಟು ಟ್ರಾಫಿಕ್ ಇದೆ, ಭಾಳ ದೊಡ್ಡದಿದೆ ಅದು. ಇವಾಗ ಜಸ್ಟ್ ಬ್ರೇಕ್ಫಾಸ್ಟ್ ತೊಗೊಂಡೆ ನಾನು, ಮುಂಜಾನೆ ಸ್ವಲ್ಪ ಮಾಡಿದ್ದೆ, ಸ್ವಲ್ಪ ಹಂಗೆ ಏನೋ ಲೈಟ್ ಸ್ನ್ಯಾಕ್ಸ್ ಹಾಕಿ ತಿಂದೆ. ಒಂದು ಡಿಹೈಡ್ರೇಟ್ ಇಡಬಾರ್ದಲ್ಲ ಬಾಡಿ, ಹಂಗಾಗಿ ಸ್ವಲ್ಪ ನೀರು ಕುಡಿದೆ. ಪ್ರತಿ 1 hour ಇಲ್ಲಾಂದ್ರೆ ½ hourಗೆ ನಿಂದಿರಿಸಿ ನೀರು ಕುಡಿಯೋಕತ್ತೀನಿ, ಮತ್ತು ಮುಂದೆ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ. ಜರ್ನಿಯಲ್ಲಿ ಯಾವತ್ತೂ ನೀರು ಕಡಿಮೆ ಆಗಬಾರ್ದು, ಅದಕ್ಕೆ. ಅಮೃತ್ಸರ್, ಪಾನಿಪತ್, ಜಸ್ಟ್ ಇವಾಗ ಹೈವೇಲಿಂದ ಲೆಫ್ಟ್ ತೊಗೊಂಡಿನಿ. ಸ್ವಲ್ಪ ಹಂಗೆ ರಶ್ ಮಾಡಿದೆ, ಫುಲ್ ರಶ್ ಅದ ರೋಡು ಇಲ್ಲೆಲ್ಲ. ಫುಲ್ಲೆಲ್ಲ ಹೆಂಗಂದರೆ ಗಿಡಗಳು ಜಾಸ್ತಿ ಇದಾವೆ. ಆಮೇಲೆ ಡೆಲ್ಲಿದ್ದಂಗೆ ಇಲ್ಲ ಚಂಡೀಗಢ ರೋಡು, ಸ್ವಲ್ಪ ಕೂಲ್ ಅದ. ಆಮೇಲೆ ಮಳೆ ಬಂದದ, ಸ್ವಲ್ಪ ಮಳೆ ಬಂತು ಹಂಗೆ. ಆಮೇಲೆ ನೋಡಿ, ಇಲ್ಲೆಲ್ಲ ರೈಸ್ ಎಲ್ಲ ಬೆಳೆದಿದ್ದಾರೆ. ಇಲ್ಲಿಂದ ಇನ್ನೂ ಒಂದು 80 kilometers ಇದೆ ಚಂಡೀಗಢ ಮುಟ್ಟಬೇಕು. ಮಜಾದೇನು ಪ್ರಶ್ನೆ ಅಂದರೆ, ರೋಡು ಮಿಡಲಲ್ಲಿ ಕ್ರ್ಯಾಕರ್ಸ್ ಅಂದರೆ ಹಿಂಗೆ ಒಂದು ಟೈಪ್ ಹೆಂಗಂದ್ರೆ ಲೈನ್ ಬಿದ್ದಾವೆ. ಆ ಥರ ಬೀಳಬಾರ್ದು. ನಾವು ಗಾಡಿ ಹೊಡೆ ಟೈಮಲ್ಲಿ ನಮ್ಗೆ 2 wheeler ಒಂದೇ ಕಡೆಗೆ ಎಳೆದ್ಬಿಡ್ತದೆ, ರೈಟ್ ಸೈಡ್ ಹೇಳ್ತೀವಿ, ಲೆಫ್ಟ್ ಸೈಡ್ ಹೇಳ್ತದೆ. ಹೊಸ ಟೈರ್ಸ್ ಅಂದ್ರೂ ಎಳೆಯಕತ್ತದ ಗಾಡಿ. ನನಗೆ ಅದೇ ಪರಿಶಾನ ಆಗ್ಯದ. 100 ಹೋದರೆ ಭಯ ಆಗತ್ತದ ಅದು ರೋಡಾಗಿ ಹೋದರೆ. ಸಡನ್ಲಿ ಬರೋ ಪ್ಯಾಚಸ್ ಬಂದುಬಿಡ್ತಾವೆ, ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಇವರು ಹೈವೇನಿಂದ ಲೆಫ್ಟಿಗೆ ಇರ್ತಾರೆ, ರೈಟಿಗೆ ಬರೋದೇ ಇಲ್ಲ. ಅವ್ರು ನೋಡಿದ್ರೆ ಸರಿಯಲ್ಲ. ಟ್ಯಾಕ್ಟರ್ಸ್ ಇರ್ಬೋದು, ಆಮೇಲೆ 4 wheelerದು ಟ್ರಕ್ಸ್ ಇರ್ಬೋದು. ಕಾರವ್ರು ಹೆಂಗೆ ಬೇಕಂಗೆ ಬರ್ತಾರೆ ಇಲ್ಲಿ ಮ್ಯಾನರ್ಸ್ ಎಲ್ಲ ಹಂಗೆ ಹೊಡ್ಯಾಕತ್ತಾರೆ ಗಾಡಿ. ನಮ್ಮ ಕಡೆ ಹೊಡೆಯವಲ್ರು, ನಮ್ಮ ಕಡೆ ಎಲ್ಲ ರೂಲ್ಸ್ ಎಲ್ಲ ಫಾಲೋ ಮಾಡ್ತಾರೆ. ಇವಾಗ ಜಸ್ಟ್ ಚಂಡೀಗಢ ರೀಚ್ ಆಗಿವ್ರಿ. ನೋಡ್ಬೋದು, ಇದು 2 wheeler ಮತ್ತು ಏನಾದರೂ ಪರ್ಮಿಷನ್ ತೊಗೊಂಡ್ರೆ ಬಿಡ್ತಾರೆ, ಇಲ್ಲಾಂದರೆ ಕಾರ್ ತೊಗೊಂಡು ಮತ್ತೆ ಬಿಡಲ್ಲ. ಎಕ್ಸ್ಪ್ರೆಸ್ ಹೈವೇ ಇದೆ, ಅದಕ್ಕೆ ಫುಲ್ ಸ್ಟ್ರಿಕ್ಟ್ ಅದ. ಇಲ್ಲೆಲ್ಲ ಫುಲ್ ಸ್ಟ್ರಿಕ್ಟ್ ಅದ್ರಿ, ನೋಡ್ಬೋದು ನೀವು. ಫುಲ್ ಇಲ್ಲಿ ಲೆಫ್ಟಿಗೆ ಹಾಕ್ಕೊಂಡು ರೈಟ್ಲಿಂದ ಕೋಟಕ್ಕರತ್ತೆ ನಾಚೆ. ಜಸ್ಟ್ ಹರಿಯಾಣ ಕ್ರಾಸ್ ಆತು, ಸಾರಿ ಚಂಡೀಗಢ. ಲೆಫ್ಟಿಗೆ ಹೋಗ್ಬೇಕು, ಚಂಡೀಗಢ ಲೆಫ್ಟ್ ಸೀದಾ. ಮುಂದೆ ಹೋಗಿ ಮತ್ತು ರೈಟ್ ಸೈಡ್ ಅದ, ಅದು ಶಿಮ್ಲಾಗೆ ಹೋಗುತ್ತೆ ರೀ. ಅದು ಹಿಮಾಚಲ್ ಪ್ರದೇಶ, ಶಿಮ್ಲಾಗೆ ಹೋಗುತ್ತೆ ರೈಟ್ ಸೈಡ್ ಹೋದ್ರೆ.
ಬರ್ತಾ ನೋಡ್ರಿ ಅವ ಸುಮ್ಮ. ಸಡನ್ಲಿ ಬಂದುಬಿಟ್ರೆ ಹಿಂಗೆ, ಅದಕ್ಕೆ ನೋಡ್ಕೊಂಡು ಹೊಡಿಬೇಕು ಹಂಗೆ ಸೀದಾ. ನಾರಾಯಣಗಿರಿ, ಚಂಡೀಗಢ, ಶಿಮ್ಲಾ ಒಂದೇ ರೋಡು. ಆ ಕಡೆಯಿಂದನೂ ಬರುತ್ತೆ, ಈ ಕಡೆಯಿಂದ ಬರುತ್ತೆ. ಬಟ್ ಇದು ಸ್ವಲ್ಪ ರೋಡ್ ನೋಡ್ರಿ ಹೆಂಗದ. ಈ ರೋಡ ಸ್ವಲ್ಪ ಹೊಡಿಬೇಕು. ಇಲ್ಲೆಲ್ಲ ಈ ಥರ ಹೋಟ್ಲ ಇರ್ತಾವೆ ನೋಡ್ರಿ, ಹೋಟೆಲ್ಸ್ ಎಲ್ಲ ಹೈವೇಲಿ ಈ ಥರ ಎಲ್ಲ ಫುಲ್ ಗಿಡಗಳು ಇರ್ತಾವೆ. ಚಂಡೀಗಢ ಕಡೆ ಬಂದರೆ ಹಿಂಗೆಲ್ಲ ಫುಲ್ ಚಲೋ ಅದ, ರೋಡ್ಸ್ ಎಲ್ಲ ಮಸ್ತ್ ಅದ. ಬಟ್ ಲಾಸ್ಟಿಗೆ ಪ್ಯಾಚಸ್ ಬಂದುಬಿಡ್ತಾವೆ, ಅದೇ ಪ್ರಾಬ್ಲಮ್ ಇಲ್ಲ ಆಗಿರೋದು. ಆಮೇಲೆ ಇಲ್ಲಿ ಈ ಕಡೆ 6 ಲೈನ್, ಇದು 3 ಲೈನ್, ಆ ಕಡೆ 3 ಲೈನು. ಸಡನ್ಲಿ 2 ಲೈನೇ ಕನ್ವರ್ಟ್ ಆಗುತ್ತೆ ಆಮೇಲೆ ಈ ಥರ ಬ್ರಿಡ್ಜಸ್ ಬಂದರೆ. ಸೊ ಹುಷಾರಾಗಿ ಹೊಡಿಬೇಕು. ಆಮೇಲೆ ಇಲ್ಲಿ ಏನಂತಂದರೆ ಅಲ್ಲಿ ಹರಿಯಾಣ ಟೈಪ್ ಹೋಟ್ಲ್ ಥರ ಸಿಗೋಲ್ಲ ಇಲ್ಲಿ. ಬರೀ ಜಂಕ್ಷನ್ ಟೈಪ್ ಬಂದರೆ ಒಂದು ಟೈಪ್ ಹೆಂಗೆ ಹೇಳಿ ನಿಮ್ಗೆ ಅಂತಂದ್ರೆ ಟೋಲ್ ಬರ್ತದೆ, ಟೋಲ್ ಪ್ಲಾಜಾ ಬಂದರೆ ಆ ಟೈಪಲ್ಲಿ ನಿಮ್ಗೆ ಊಟ ಮಾಡೋಕೆ ಏನಾದ್ರೆ ಅವ್ನು ಹೋಟೆಲ್ ಸಿಗ್ಬೋದು, ದಾಬಾ ಸಿಗ್ತದೆ, ನೀವು ಮಾಡ್ಬೋದು. ನೋಡಿರಿ ಇವ್ನು ಹೆಂಗೆ ಬರ್ತಾನೆ ನೋಡ್ರಿ, ಲೆಫ್ಟಿಗೆ ಈ ಥರ ಹಿಂಗೆ ಬರಬಾರ್ದು. ಈ ಥರ ಪ್ಯಾಚಸ್ ಇರ್ತಾವೆ ಇಲ್ಲೆಲ್ಲ, ಸ್ವಲ್ಪ ಪ್ಯಾಚಸ್ ನೋಡ್ಕೊತಿರ್ಬೇಕು ಎಲ್ಲ. ನಾನು ಅವಾಗಲಿಂದ ನೋಡತ್ತೀನಿ ಫುಲ್ ನಾನ್ ಸ್ಟಾಪ್ ಹೊಡ್ಯಾಕತ್ತಾರೆ ಗಾಡಿ. ಮೀನ್ಸ್ ಒನ್ ಟೈಪ್ ಹೆಂಗಂದ್ರೆ ರೆಸ್ಟ್ ತೊಗೊಳ್ಲಾರ್ದಂಗೆ ಹೊಡಿತಾರಲ್ಲ ಅದ್ರಂಗೆ, ಈ ಥರನೇ ಹೊಡಿಬೇಕು, ಮಜಾ ಬರ್ತದೆ. ಅಲ್ಲಿ ನೋಡ್ರಿ ಹೆಂಗೆ ಹಾಕ್ಯಾರ, ಬಾರ್ಕೇಡ್ ಹಾಕ್ಯಾರ. ಹುಷಾರಾಗಿ ಬರ್ಬೇಕು, ನೈಟ್ ಟೈಮ್ ಬರೋ ಟೈಮಲ್ಲಿ ಹುಷಾರಾಗಿರ್ಬೇಕು. ಆ ಥರ ಗೊತ್ತಾಗಲ್ಲ ಅಲ್ಲೆಲ್ಲ. ಇಲ್ಲಿ ಭಾಳ ಅಂದರೆ ಆರ್ಮಿ ಅವ್ರದ್ದು ಟ್ರಕ್ಸ್ ಓಡಾಡ್ತಾವೆ ಜಾಸ್ತಿ ಇಲ್ಲೆಲ್ಲ. ಚಂಡೀಗಢ, ಪಂಜಾಬ್, ಆಮೇಲೆ ಅಮೃತ್ಸರ್ ಇಲ್ಲೆಲ್ಲ ಫುಲ್ ಜಾಸ್ತಿ ಅವ್ರದ್ದೇ ಎಲ್ಲ. ಯಾಕಂದರೆ ಬಾರ್ಡ್ರ್ ಬರುತ್ತಲ್ಲ, ಸೊ ಹಂಗಾಗಿ ಮುಂದೆ ಎಲ್ಲ ಚೆಕಿಂಗ್ ಇರುತ್ತಾ. ನಮ್ಮದು ID ಕಾರ್ಡ್ ಆಮೇಲೆ ನಿಮ್ಮದು ಗಾಡಿ ಡಾಕ್ಯುಮೆಂಟ್ ಚೆಕ್ ಮಾಡಿ ಬಿಡ್ತಾರೆ. ಸೊ ಕರೆಕ್ಟಾಗಿ ನಾವು ಇಟ್ಕೊಂಡಿರ್ಬೇಕು, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿರಬೇಕು. ಇಲ್ಲಿ ಜಾಸ್ತಿ UP ಅವ್ರು ಜಾಸ್ತಿ, ಇಲ್ಲಿ UP ಆಮೇಲೆ ಚಂಡೀಗಢ ಎಲ್ಲ ಜಾಸ್ತಿ. ನಮ್ಮ ಕಡೆ ನಮ್ಮದು ಬಸ್ಸಸ್ ನೋಡಿರ್ಬೋದು ನೀವು, KSRTC ಬಸ್ಸಸ್. ನಮ್ಮ ಕಡೆ ಹೆಂಗಿದಾವ ಈ ಥರ ಹೆಂಗದ ತೋರಿಸ್ತೀನಿ ಬರ್ರಿ ನಾನು. ಇಲ್ಲಿ ನೋಡ್ರಿ, ಇವು ಸಿಟಿ ಬಸ್ ರೀ, ಇವು ಲಾಂಗ್ ಬಸ್ ಸಿಟಿ ಬಸ್ ಹಿಂಗೆ ಇರ್ತಾವೆ ನೋಡ್ರಿ ಫುಲ್. ನೋಡ್ರಿ ನಮ್ಮದೇ ಬೆಸ್ಟ್ ಅನ್ಕೋತೀನಿ ನಾನು. ನಮ್ದು ಹೆಂಗಂದ್ರೆ ಒಂದು ಟೈಪ್ ಅಪ್ಗ್ರೇಡ್ ಮೇಲೆ ಅಪ್ಗ್ರೇಡ್ ಮಾಡ್ತಾರೆ, ಹೌದಿಲ್ಲ ಆ ಥರ. ಆಮೇಲೆ ಇಲ್ಲೆಲ್ಲ ಪ್ರತಿಯೊಂದು ಇದಕ್ಕೆ ಹೈವೇನಲ್ಲಿ ಕ್ಯಾಮ್ರಾಸ್ ಅದಾವೆ, ಎಷ್ಟು ಲಿಮಿಟ್ ಅಂತೇಳಿ. ಲೈನ್ 1, ಲೈನ್ 2, ಲೈನ್ 3 ಅಂತ ಇರ್ತವೆ. ಸೊ ಹೆವಿ ವೆಹಿಕಲ್ಸ್ ಎಲ್ಲ ಲೆಫ್ಟಿಗೆ ಇರಬೇಕು, ಟ್ರಕ್ಸ್ ಎಲ್ಲ, ಬಸ್ಸಸ್, ಕಾರ್ ಇರೋದು ಮಿಡಿಲಲ್ಲಿ. ಆಮೇಲೆ ಓಟೆಕ್ ಲೈನ್ ಬಂದುಬಿಟ್ಟು ರೈಟ್ ಸೈಡು. ಇದು ಫಾಲೋ ಮಾಡ್ಬೇಕು ಡ್ರೈವಿಂಗ್ ರೂಲ್ಸ್. ಇಲ್ಲೆಲ್ಲ ಹೊರಗಡೆ ಇಂಡಸ್ಟ್ರೀಸ್ ಭಾಳ ಅದಾವೆ, ಕಾಟನ್ ಇಂಡಸ್ಟ್ರಿ ಇರ್ಬೋದು, ಆಮೇಲೆ ರೈಸ್ ಭಾಳ ಅಂದರೆ ರೈಸ್ ಮಿಲ್ ಭಾಳ ಅದಾವೆ ಇಲ್ಲಿ. ನಮ್ಮ ಕಡೆ ಗಂಗಾವತಿ ಮತ್ತು ಸಿಂಧನೂರು ಹೆಂಗೆ ಈ ಥರ ಎಕ್ಸ್ಪೋರ್ಟ್ ಮಾಡ್ತಾರೆ ಬೇರೆ ಬೇರೆ ಕಡೆ, ಔಟ್ ಆಫ್ ಕಂಟ್ರಿನೂ ಹೋಗುತ್ತೆ ಇವೆಲ್ಲ. ಒಂದು ನಿನ್ನೆ ನೈಟಾಗಿ ಮಳೆ ಆಗಿರ್ಬೇಕಿಲ್ಲೆಲ್ಲ ಫುಲ್ಲು. ಈ ಕಡೆಲ್ಲ ಫುಲ್ಲು ಟ್ರಕ್ಸವರೆಲ್ಲರೂ ದಾಬಾ ಇದು. ಅವ್ರವ್ರ ಪರಿಚಯ ಇರೋರ ಕಡೆ ಊಟ ಮಾಡ್ಕೋತಾರೆ ಅವರು, ದಾಬಾ ನಿಂದ್ರಿಸ್ಕೊಂಡು. ಈ ಕಡೆ ನೋಡ್ರಿ ರೈಟ್ ಸೈಡೆಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗ್ಯದ. ನಾವು ನೋಡ್ರಿ ಎಷ್ಟು ಪೀಸ್ಫುಲ್ ಹೊಂಟೀವಿ. ಅದೇ ಥರ ಒಂದ್ಸತಿ ನಾವು ಟ್ರಾಫಿಕ್ನಾಗಿದ್ದಾಗ ಅವರು ಪೀಸ್ಫುಲ್ಲಾಗಿ ಹೋಗ್ತಿರ್ತಾರೆ. ಲೈಟಾಗಿ ಮಳೆ ಬರಕತ್ತದ, ಬಿಸಿಲಿದ್ರೂ ಮಳೆ ಬರಕತ್ತದ, ಲೈಟಾಗಿ ಬರಕತ್ತದ. ಮ್ಯಾಟ್ರನ್ ಆಗಲ್ಲ ಬಿಡ್ರಿ, ನಾವು ಇವತ್ತು ಎಷ್ಟಿದ್ರೂ ಮುಟ್ತೀವಿ, ಚಂಡೀಗಢ ಮುಟ್ತೀವಿ, ಅದು ಮ್ಯಾಟ್ರ್ ಆಗೋಲ್ಲ. ಬಟ್ ಇನ್ನೂ ಮುಂದೆ ಹೋಗೋಣ ಅಂತ, ನಮ್ಮ ಚಂಡೀಗಢದಿಂದ ದಾಟಿ ಹೋಗೋಣ ಅಂತೇಳಿ. ಸೊ ನಾವು ಮುಂದೆ ಜಲ್ದಿ ರೀಚ್ ಆಗ್ಬೋದು ಲದಾಖಿಗೆ. ನಮ್ಮದು ಲಿಮಿಟೆಡ್ ಡೇಸ್ ಅವ, ಸೊ ಅದರೊಳಗೆ ಕವರ್ ಮಾಡ್ಕೊಳಮ್ಮ ಅಂತೇಳಿ. ಇಲ್ಲಿ ನೋಡ್ರಿ ಜಿಯೋ ಅಂತೇಳಿ ಪೆಟ್ರೋಲ್ ಬಂಕ್ ಇದೆ,
ಎನಿ ಟೈಮ್ ಇರುತ್ತೆ ಓಪನ್ 24 ಅವರ್ಸ್ ಆಗೋದು ಹೈವೇನಲ್ಲಿ. ಹಾಗೆ ಇಷ್ಟೆಲ್ಲ ರೆಸ್ಟ್ ಮಾಡಿದ್ದಾಯಿತು. ಇವಾಗ ಇಲ್ಲೇ ಹಾಲ್ಟ್ ಆಗ್ಬೇಕು ಅಂದ್ಕೊಂಡಿದ್ದೀನಿ ಚಂಡೀಗಢಲ್ಲಿ. ನನ್ನ ಫ್ರೆಂಡ್ಸ್ ಇನ್ನೂ ಬಂದಿಲ್ಲ, ಇನ್ನೂ ಒಂದು 2 ಅವರ್ಸ್ ಆಗುತ್ತೆ ಅವ್ರು ಬರೋಕ್ಕೆ. ಸೊ ಸಿಟಿ ಒಳಗೆ ಹೋಗೋಣ. ಸಿಟಿ ಒಳಗೆ ಹೋಗಿ ಅದನ್ನು ಒಂದು ಸ್ಟೇ ಹುಡ್ಕೊಂಡು ಬಜೆಟ್ ಒಳಗಡೆ ಸ್ಟೇ ಮಾಡಿಕೊಂಡು ನಾಳೆ ಅರ್ಲಿ ಮಾರ್ನಿಂಗ್ ಮತ್ತೆ ರೈಡ್ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಸ್ವಲ್ಪ ಕೂಲ್ ಇದೆ ವೆದರು. ಇಲ್ಲಿಂದ ನಾನು ಡೆಲ್ಲಿಲಿಂದ ಹೆಂಗೆ ಮಾಡಿದ್ದೀನಲ್ಲ, ಸೊ ಅದು ರೂಟ್ ಬಂದುಬಿಟ್ಟು ಇದೇ ನ್ಯಾಷನಲ್ ಹೈವೇ. ಬಟ್ ಇದು ಏನು ರೋಡ್ ಸಿಕ್ಕಿದೆಯಲ್ಲ, ಈ ಥರ ರೋಡ್ ಮುಂದೆ ಇರೋಲ್ಲ. ಮುಂದೆಲ್ಲ ಸ್ವಲ್ಪ ಅಡ್ವೆಂಚರಸ್, ಆಮೇಲೆ ಕೂಲ್ ನೇಚರ್ ಇರುತ್ತೆ. ಸ್ವಲ್ಪ ಗುಡ್ಡಗಳು ಅವೆಲ್ಲ ಬರ್ತಾವೆ. ಸೊ ಚಾಲೆಂಜಿಂಗ್ ಆಗಿರುತ್ತೆ. ಚಂಡೀಗಢ ಆದಮೇಲೆ ನೋಡೋಣ. ನಾಳೆ ಮಾರ್ನಿಂಗ್ ಹೋಗ್ತೀನಿ, ಇವತ್ತೆಲ್ಲ ಸ್ಟೇ ಮಾಡಿ. ನೋಡಿ ಇಲ್ಲೆಲ್ಲ ದಾಬಾಗಳು ಇರ್ತವೆ ಸ್ಟೇ ಮಾಡೋಕ್ಕೆ. ಸ್ಟೇ ಮಾಡ್ಬೋದು, ನಾವು ಮಕ್ಕೋಬೋದು, ಟೆಂಟ್ ಇದ್ರೆ ಮಕ್ಕೋಬೋದು. ಈ ಕಡೆ ಎಲ್ಲ ಇರ್ತಾವೆ. ಇಲ್ಲೆಲ್ಲ ಸಣ್ಣ ಸಣ್ಣ ಬಂಡಿಗಳು ಇರ್ತಾವೆ. ಟೈಮು ಕುಲ್ಚಾ ಹಂಗೆಲ್ಲ ಕೊಡ್ತಾರೆ. ಸಬ್ಜಿ ಕುಲ್ಚಾ ಏನಾದರೂ ಕೊಡ್ತಾರೆ, ದಾಲ್ ಕುಲ್ಚಾ ಏನಾದರೂ. ಈವ್ನಿಂಗ್ ಟೈಮ್ ಆಯ್ತಲ್ಲ, ಸೊ ಗಾಡಿನ ಸ್ವಲ್ಪ ಜಾಸ್ತಿ ಓಡಾಡೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಇಲ್ಲೆಲ್ಲ ನೋಡ್ಬೋದು ನೀವು, ಎಲ್ಲ ಡೆಕತ್ಲೈನ್ ಮತ್ತು ಎಲ್ಲ ಫೆಸಿಲಿಟಿ ಇದ್ದಾವೆ ಚಂಡೀಗಢ ಹೊರಗಡೆ. ಇನ್ನು ಸಿಟಿ ಹೊರಗಿದ್ದೀನಿ ನಾನು. ಇಲ್ಲಿ ನೋಡ್ಬೋದು ಎಲ್ಲ ಆಲ್ಮೋಸ್ಟ್ ಮೆಟ್ರೋ, ಆಮೇಲೆ KFC, ಆಮೇಲೆ ರೂಫ್ ಟಾಪ್ಸ್ ಮೆಟ್ರೋ, ಯಾವ್ಯಾವ ಬೇಕು ಎಲ್ಲ ಸಿಗುತ್ತೆ ಮಾರ್ಕೆಟಿಂಗ್ ಮಾಡೋಕ್ಕೆ. ಒಳ್ಳೆ ಸಿಟಿ ಐತೆ ಇದು. ಅಷ್ಟೇನು ಡೆಲ್ಲಿ ಅಷ್ಟು ಹೋಲ್ಸಿಲ್ಲ. ಫುಲ್ ಅದೆಲ್ಲ ಪೊಲ್ಯೂಷನು, ಡೆಲ್ಲಿದೆಲ್ಲ ಫುಲ್ ಹೈಲಿ ಪೊಲ್ಯೂಷನ್ ಐತೆ. ಇದಷ್ಟಿಲ್ಲ, ಅದು ಓಕೆ ಕ್ಲೀನ್ ಐತೆ. ಸ್ವಲ್ಪ ಇಂಡಸ್ಟ್ರೀಸ್ ಎಲ್ಲ ಸ್ವಲ್ಪ ಜಾಸ್ತಿ ಅವ ಅಷ್ಟೇ, ಬಿಟ್ಟರೆ ಎಲ್ಲ ಚಲೋ ಅದಿದು. ಸ್ಕ್ವೇರ್ ಇದೆ, ಮಂತ್ರಿ ಸ್ಕ್ವೇರ್, ಹೋಟೆಲ್ ಜಾಸ್ತಿ ಇದಾವೆ. ಸ್ಟೇ ಮಾಡೋಕ್ಕೇನು ಪ್ರಾಬ್ಲಮ್ ಇಲ್ಲ. ಬಟ್ ಪ್ರೈಸ್ ಎಷ್ಟಿರ್ತಾವೆ, ರೀಸ್ನಬಲ್ ರೇಟ್ ಇರ್ತಾವೆ ಕೇಳಬೇಕು. ರೀಸ್ನಬಲ್ ರೇಟ್ ಇದ್ದರೆ ಕಡಿಮೆ, ನಮ್ಮ ಬಜೆಟ್ ಆಗಿದ್ರೆ ತೊಗೋಬೇಕು, ಇರಬೇಕು. ನೋಡಿ ಜಲ್ದಿ ರಾತ್ರಿ ಆಯಿತು, 7 ಗಂಟೆ ಆಯ್ತು. ಮತ್ತು ರಾತ್ರಿ ಅನ್ನೋಕ್ಕೇನಾಗೋದು, ನಾನು 2 ತಾಸು ಕುಂತೀನಲ್ಲಿ ಟೋಲ್ತಲ್ಲಿ. ಅವ್ರು ನಮ್ಮ ಫ್ರೆಂಡ್ಸೇನು ಇವತ್ತು ಬರೋಂಗೆ ಕಾಣವಲ್ರು. ಅವಾಗಲಿಂದ ಅರ್ಧ ತಾಸು ಅಂತ ಮತ್ತೆ 2 ತಾಸು ಅನ್ನಕತ್ತಾರ. ವೇಟ್ ಮಾಡೋಣ. ವೇಟ್ ಮಾಡ್ಕೊಂಡು ಬೇಕಿದ್ರೆ ಅವ್ರು ಹಾಲ್ಟ್ ಮಾಡಿದ್ರೆ ಹಾಲ್ಟ್ ಮಾಡಲಿ. ನಾನಂತರ ಹಾಲ್ಟ್ ಮಾಡ್ತೀನಿ, ಮಾಡಿ ಮಾರ್ನಿಂಗ್ ಎದ್ದು ಹೋಗ್ತೀನಿ.